ಯಾರೋ ಕಾಣ್ತಿಲ್ಲ, ಕಾಣದೇ ಇರೋರು ಹಂಗೆ ನೋಡ್ಕೋಬಿಡಿ ಒಂದ್ಸಲ. ಬಕಾಸುರಿಗಳು ಇಲ್ಲಿ ನೋಡ್ರಿ, ಒಂದ್ 2 ಪ್ಲೇಟ್ ಇವು ತಗೊಂಡವ್ರೆ ದೋಸೆ. ನೀರು ಬರ್ತಾರೆ, ಕಾಳು ಹಾಕೊಂಡಂಗಿದ್ರೆ ಹಾಕೋಬೋದಿಲ್ಲ. ಅವನೊಂದು ಕೆಲ್ಸದಲ್ಲಿದ್ದಾನೆ, ನಾಯಿ ಹೊಡಿಯೋ ಕೆಲ್ಸ. ಮುಡ್ಗಿ ಫೋನ್ ಮಾಡಿಲ್ಲ ಇವತ್ತು. ಏನ್ ರಂಗೋಲಿ ಹಾಕ್ತಿದ್ದೀರಾ? ಟೈಮ್ ಸಾಲ್ದು ಇನ್ನು. ಆಲ್ರೆಡಿ ಬೆಳಿಗ್ಗೆ ಆಗ್ಬಿಟ್ಟಿದೆ, ನಾವು ಹೋಗ್ಬೇಕು. ಕಂಟಿನ್ಯೂ. ಹಾಯ್. ಏಯ್ ನಾವಿವತ್ತು ಬೋಯಕೊಂಡ ಹೋಗ್ತಾ ಇದೀವಿ. ಬೋಯಕೊಂಡ ಗಂಗಮ್ಮ ಟೆಂಪಲ್. ಹಾಯ್. ಯಾರೋ ಕಾಣ್ತಿಲ್ಲ, ಕಾಣದೇ ಇರೋರು ಹಂಗೆ ನೋಡ್ಕೋಬಿಡಿ ಒಂದ್ಸಲ. ನೋಡಿ ಇವರಿಬ್ರು ಬಕಾಸುರಿಗಳು ಇಲ್ಲಿ ನೋಡ್ರಿ, ಒಂದ್ 2 ಪ್ಲೇಟ್ ಇವು ತಗೊಂಡವ್ರೆ ದೋಸೆ. ಆಮೇಲೆ ನೋಡಿ ಒಂದು ಫುಲ್ ರೈಸು, ಇಬ್ರು ಒಂದೊಂದು ಬಾರಿಸ್ತವ್ರೆ. ಅದ್ರಲ್ಲಿ ಇಡ್ಲಿ ಬೇರೆ, ಒಂದ್ 4-5 ಬಜ್ಜಿ ತಗೊಂಡವ್ರೆ ಇವರು. ಸರಿ ತಿಂತವ್ರು ಮಾತ್ರ. ಇವಾಗ ಹೋಗೋದು ಅಲ್ಲಿ ಕಾರಲ್ಲಿ ಪಾಚ್ಕೊಳೋದು ಅಷ್ಟೇ, ಅದು 2 ಬಿಟ್ರೆ ಬೇರೆ ಏನು ಮಾಡಲ್ಲ ಇವರು. ಆಯ್ತು ಮಲ್ಕೊಳ್ಳಿ, ನೋಡ್ತೀವಿ ಅದು ಹೆಂಗ್ ಮಲ್ಕೊಂತೀರೋ, ನಾವು ಹೆಂಗ್ ಬಿಡ್ತೀವೋ ಮಲ್ಕೊಳಕ್ಕೆ ಅಂತ. ಬರೀ ಸುಳ್ಳು. ಇಲ್ಲೆಲ್ಲ ತಿಂದಿದ್ದು ನಾವು ಚಿನ್ನ, ಮೈಸೂರಲ್ಲಿ ತಿಂದಿದ್ದು. ನೋಡಿ ಇವನು ಇದ ನೋಡ್ರಿ, ಇವನು ಏಯ್ ತಿನ್ನೋ. ಇವ್ರು ನಮ್ಮಪ್ಪ. ತಿಂಡಿ ಆಯ್ತು, ಇಲ್ಲಿ ಒಂದು ರೋಡ್ ಸೈಡ್ ಅಲ್ಲಿ ಚೆನ್ನಾಗಿತ್ತು. ನಮ್ ಡ್ಯಾಡಿ ಇಲ್ಲಿ ಹೋದ್ರು. ಇಲ್ಲ ಅವರಲ್ಲ. ಓ ಅಪ್ಪಾಜಿ, ಹೋಗೋಣ. ಓಕೆ ಲೆಟ್ಸ್ ಗೋ. ತಿಂಡಿ ಮುಗಿಸಿ ಅವ್ನು ನನ್ನ ಬಾಮ ಇದ್ದ ಚಿಯಾ ಅಂತ, ಆದ್ರೆ ಲವ್ಲೀಸ್ ಅಂತ ಒಂದು ಅಕೌಂಟು ಮಾಡ್ತಿದ್ದೀವಿ. ಸೊ ಇಲ್ಲಿಗೆ ಒಂದು ಕಾರಿಗೆ ಪ್ರವೇಶ 100 ರೂಪೀಸ್ ಇರುತ್ತೆ. ಸೊ ನಿಮ್ಗೆ ಅಲ್ಲೇ ಕೇಳ್ತಾರೆ, ನಿಮ್ಗೆ ಏನಾದರೂ ರೂಮ್ಸ್ ಬೇಕಾ ಅಥವಾ ಅಡುಗೆ ಮಾಡ್ಕೊಡೋಕೆ ಏನಾದರೂ ಬೇಕಾಗುತ್ತಾ ಅಂತ. ಸೊ ಅದು ಸಪ್ರೇಟ್ ಚಾರ್ಜಸ್ ಇರುತ್ತೆ. ನಿಮಗೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಇಲ್ಲಿನ ಬಗ್ಗೆ. ತುಂಬ ಒಳ್ಳೆ ಟೆಂಪಲ್ಲು, ವಿಸಿಟ್ ಮಾಡಿ ಒಂದ್ಸಲ. ತಾಳಿ ಮದ್ವೆ ತಾಳಿ ಎಲ್ಲ ದೇವ್ರ ತಾಳಿ, ತಾಯಿ ಕಟ್ಟಿಸ್ಕೊಂಡು ಬುದ್ಧೆ ಬಿಡಿರೋರು ಅವರು ಆ ಗಾಡಿ ಅವ್ರಿಗೆ. ಇವಾಗ ಮೇಲೆ ಹೋಗ್ತಿದೀವಿ. ಆಮೇಲೆ ಸಿಗೋಣ ಬೆಟ್ಟ ಹತ್ರ, ಸಿಗೋಣ. ಇಲ್ಲಿ ಎಂಟ್ರೆನ್ಸ್, ಇದು ಬೆಟ್ಟದ ಮೇಲೆ ಹೋಗೋದಕ್ಕೆ ದಾರಿ. ಇದು ಲಾಸ್ಟ್ ಟೈಮ್ ನಾವು ಇಲ್ಲೇ ಎಲ್ಲ ಮುಂದೆ ನಿಲ್ಸಿದ್ವಿ. ಇಲ್ಲೊಂದು ಟೋಲ್ ಕೂಡ ಸಿಗುತ್ತೆ ಮುಂದಗಡೆ. ಅಕಸ್ಮಾತ್ ನಿಮ್ಗೆ ಏನಾದರೂ ರೂಮ್ಸ್ ಬೇಡ, ಇಲ್ಲ ನಾವು ಇಲ್ಲೇ ಎಲ್ಲಾದ್ರೂ ಮಾಡ್ಕೋತೀವಿ, ಎಲ್ಲ ತಂದಿದ್ದೀವಿ ಅಂದರೆ
ನಿಮ್ಗೆ ಇಲ್ಲೇ ಅಕ್ಕಪಕ್ಕ ಎಲ್ಲಾದ್ರೂ ಬೆಟ್ಟ ಗುಡ್ಡ ಇರುತ್ತಲ್ಲ ಅದ್ರ ಮೇಲೆನೆ ಕುತ್ಕೊಂಡು ಮಾಡ್ಕೋಬಹುದು. ಸೊ ದೇರ್ ಇಸ್ ನೋ ಆಪ್ಷನ್. ಅಡಿಗೆ ಮಾಡ್ಕೋಬಹುದು, ಅಡ್ಗೆನೂ ಮಾಡ್ಕೊಂಬೋದು, ಮಲ್ಕೊಂಡೋಗ್ಬೋದು. ಹಾಸಿಗೆ ಹಾಕೊಂಡು ಮಲ್ಕೊಂಡ್ಬಿಟ್ರಿ, ಹಾಸಿಗೆ ತಂದಿದ್ರೆ ಊಟ ತಿಂದ್ರೆ ಹಾಸಿಗೆ ಹಾಕೊಂಡು ಮಲ್ಕೊಂಡ್ಬಿಟ್ರಿ. ಟಯರ್ಡ್ ಆಗಿರುತ್ತಲ್ಲ ಅಲ್ಲಿಂದ ಬಂದಿರಬೇಕು. ನೀವು ಕಾರ್ ಓಡ್ಸಕ್ಕೆ ಜಾಗ ಇತ್ತು. ಇನ್ನೂ ಐತೆ. ಯಾಕೆ ಪಾರ್ಕಿಂಗ್ ಹಾಕಕ್ ಜಾಗ ಇಲ್ವಾ? ಇಲ್ಲ ಹಾಕ್ತೀನಿ ನಾನು. ಜಿ ಐತೆ Finally we have reached ಬಾಯಕೊಂಡ ಗಂಗಮ್ಮ. ಅಪ್ಪಿ ನೋಡಿದ ಅಪ್ಪಿ ಏನು ಮಿನಾಚಿ. ಇನ್ನೊಂದೇನು ಅಂದ್ರೆ ಒಳ್ಳೊಳ್ಳೆ ಹುಡುಗಿರು ಬರ್ತಾರೆ, ಕಾಳು ಹಾಕೊಂಡಂಗಿದ್ರೆ ಹಾಕೋಬೋದಿಲ್ಲ. ಕಟ್ಟೋದೆಲ್ಲ ಕಟ್ಟು, ಅವೆಲ್ಲ ಕಟ್ಟು. ನೋಡಿ ಗೈಸ್, ಟೆಂಪಲ್ ಬಂದಿರೋದು ಬೇಡ್ಕೊಳಕ್ಕೆ ಒಳ್ಳೆ ಹುಡುಗಿ ಸಿಕ್ಲಿ ಅಂತ ಇಲ್ಲೇ ಅನ್ಕೋಬೇಡ್ರಿ. ನೋಡಿ ಬಂದು ದರ್ಶನ ಕೇಳಿಸ್ಕೊಳ್ಳಿ. ಕೋಳಿನ ಮರಿನ ಇದ್ರೆ ಬೇಡ್ಕೊಂಡು ಹೋಗ್ರಿ. ನೀವೇನ್ ತಂದಿದ್ದೀರಾ? ನಾವು ಒಂದು ಹುಂಜ ತಂದಿದ್ದೀವಿ, ಒಂದು 5 kg ಬರುತ್ತೆ. ಇನ್ನೂ ಒಂದು 2 kg ಮಟನ್ ತಗೋಬೇಕು. ನೋಡಿ ಏನು ಮಿನಾಚಿ. ಹಾಯ್, ದರ್ಶನ ಎಲ್ಲ ಮುಗೀತು. ಹೆವಿ ಶೆಕೆ, 2 ಅವರ್ ಆಯ್ತು ದರ್ಶನ. ಇವತ್ತೇ ಇಷ್ಟೊಂದು ರಶ್ ಇದ್ದಿದ್ದು ಅನ್ಸುತ್ತಲ್ಲ, ತುಂಬಾ ರಶ್ ಇತ್ತು. ಸಂಡೇ ಅಲ್ವಾ ಅಂತ. ಈಗ ದರ್ಶನ ಮುಗಿಸ್ಕೊಂಡು ಮೊಬೈಲ್ ಲಾಕರಲ್ಲಿ ಕೊಟ್ಟಿದ್ವಿ, ಅದನ್ನ ಹಂಗೆ ಇಸ್ಕೊಂಡು ಇವಾಗ ಬಂದು ವಿಡಿಯೋ ಮಾಡ್ತಾ ಇದ್ದೀವಿ. ಇವಾಗ ಅಡಿಗೆ ಮಾಡೋದಕ್ಕೆ ಹೋಗ್ತಾ ಅಡಿಗೆ ಮಾಡಕ್ ಹೋಗ್ತಿದ್ದೀವಿ. ನೋಡ್ತಿರ್ಬೋದು, ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಗಾಡಿಗಳಿದಾವೆ ಇಲ್ಲಿ. ಮೂಮೆಂಟೇ ಆಗ್ತಿಲ್ಲ ಒಂಚೂರು. ಶೆಕೆ ಅಂತೆ. ಸೊ ನಾವು ಇವಾಗ ಅಡುಗೆ ಮಾಡೋದಕ್ಕೆ ಈ ಪ್ಲೇಸ್ನ ಚೂಸ್ ಮಾಡಿದ್ದೀವಿ. ಇಲ್ಲೇ ಅಡುಗೆ ಮಾಡಿಕೊಂಡು ತಿನ್ನೋಣ ಅಂತ. ಏನು ಮಾಡ್ತಾ ಇದ್ದೀರಾ ನೀವು? ಯಾರು ಮಲಗಿರೋದು? ಇಲ್ಲಿ ಎಲ್ಲರೂ ನಮ್ಮ ಥರ ತುಂಬ ಜನ ಕೂತ್ಕೊಂಡು ಅಡುಗೆ ಮಾಡ್ತಾ ಇದ್ದಾರೆ. ಶ್ರಮಜೀವಿ ಬಂದ. ಫಸ್ಟ್ ನಾವು ಆ ಕಾರೇ ತಗೊಂಡಿದ್ದು ನೋಡಿ ಗಾಯ್ಸ್. ಯಾವ ಕಾರು? ಆ ಕಾರೇ ನಾನು ತಗೊಂಡಿದ್ದು. ಅದಕ್ಕೆ ಡಿಸೈನ್ ಐತೆ, ಅದು ನಮ್ದು ಡಿಸೈನ್ ಇರಲಿಲ್ಲ. ಇವಾಗ ನೋಡಿದ್ ನಮ್ಮ ಕಾರ್. ಎಷ್ಟು ರಶ್ ಇದ್ರು ಅಲಕ್ಕ ದೇವಸ್ಥಾನದಲ್ಲಿ. ಸಖತ್ ರಶ್ ಇತ್ತು. ಇವಾಗ ಸಂಡೇ ಅಂತೂ ತುಂಬ ರಶ್ ಇದ್ರು. ನಾವು ಎಷ್ಟು ಹೊತ್ತು ಇದ್ವಿ ಅಕ್ಕ?
2 hours ಆಯ್ತದೆ ಅಷ್ಟೇ. ನಾವು ಯೂಶಲಿ 5-10 ನಿಮಿಷಕ್ಕೆ ದರ್ಶನ ಮಾಡ್ಕೊತ ಇದ್ವಿ. ಲಾಸ್ಟ್ ಟೈಮು. ಈ ಸಲ 2 hours ಆಯಿತು. ಅದು ನಾವು 50 rupees ಕ್ಯೂ ಅಲ್ಲಿ ಇದ್ರೂ 2 hours ಆಗಿತ್ತು. ಚಿನಿಯಲ್ಲಿ ಇಟ್ಟಿದ್ದೀನಿ, ಅಪ್ಪ ಎತ್ಕೊಂಡಿದ್ ಬಿಡು. ಹಚ್ಚಿದೀವಿ, ಒಲೆ ಉರಿಬೇಕಷ್ಟೇ. ಕೈಗೆ ಆಮೇಲೆ ಬಣಕ್ಕಂತ ಎತ್ಕೊಂಡ್ಬಿಟ್ಟು ಏನಪ್ಪ ಚಿಯಾ, ಏನು ಸಮಾಚಾರ? ಏನಪ್ಪ ಹೇಳೋದು, ನಮ್ಮ ಹುಡುಗಿ ಫೋನ್ ಮಾಡಿಲ್ಲ ಇವತ್ತು. ಹುಡುಗಿ ಈ ಮಾತಕ್ಕೆ ಮುಂಚೆ ಹುಡುಗಿ ಬಗ್ಗೆ ಮಾತಾಡ್ತೇನೆ ಅವನು. ಏನು ಮೇಡಮ್, ಏನು ಸಮಾಚಾರ? ಫುಲ್ ಬ್ಯುಸಿನಾ? ಏನಪ್ಪ? ನೋಡಿ ಗಾಯ್ಸ್, ಬೀದಿ ನಾಯಿಗಳು ಕಚ್ತವೆ. ಅದ್ರ ಮೇಲೆ ಕಣ್ಣು ಹಾಕಿ ನೋಡ್ಬಾರ್ದು. ಕಡ್ಡಿ ತಗೊಂಡು ಹೊಡಿಬೇಕು. ಹಾಂ, ಬೀದಿ ನಾಯಿಗಳಿಗೆ ನಾನು ವಿಡಿಯೋದಲ್ಲಿ ನೋಡಿದ್ದೀನಿ. ನಮ್ಮ ಕಾರ್ ನೋಡಿ ಸಾಕಾಗಿ ಲಂಬರ್ಗಿನಿ ಥರ. ನಮ್ಮ ಕಾರ್ ಲಂಬರ್ಗಿನಿ ಥರ ಇದೆಯಾ? ಲಂಬರ್ಗಿನಿ ಇವ್ರ ಹೆಸರು ಕಾಣಿಸ್ತೈತೆ ನೋಡಿ, ಉಕ್ಕಾಯ್ತೈತೆ. ಹುಕ್ಕೋಶಾಸ್ತ್ರ ನಡೀತಿದೆ. ಓ, ನಮ್ಮ ಫಸ್ಟ್ ಮನೆ ನೋಡಿ, ನಮ್ಮ ಫಸ್ಟ್ ಮನೆ ಯಾವುದಿದಾ? ಗುರಾಯ್ಸ ಮಗ ಅವನ ಹೆಸರು. ಗುರಾಯ್ಸ್ ಮಗು. ಇವಂದು ನಾಯಿ ಹೊಡಿಯೋಕ್ಕೆ ಕೆಲಸ. ಇವನೊಂದು ಕೆಲಸದಲ್ಲಿದ್ದಾನೆ, ನಾಯಿ ಹೊಡಿಯೋ ಕೆಲಸ. ನಾಯಿ ಹೊಡೆದೊಡ್ದು ಕಳ್ಸೋದು. ಏ ರಿಷಿ ರಿಷಿ ರಿಷಿ, ಬರ್ತಾ ಇದ್ದಾರಂತೆ. ನಾನು ನೋಡ್ಕೊಂಡೆ ಯಾರು ಅಂದ್ಬಿಟ್ಟು ನಮ್ಮ ಮನೆ ಬಂದೇ ತಿಂದ್ಬಿಟ್ಟು ಹೋಗ್ರಿ. ಸುಂದ್ರ ಹೇಳ್ತಾನೆ, ಯಾಕೆ ಅಂತ ಕೇಳ್ರಿ. ಯಾಕಮ್ಮ? ಯಾಕೆ 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 ಹೇಳು. ಅಂಬಾತ್ರ ಹೋಗೋಣ. ಅಂಬಾತ್ರ ಬಾ, ಅಂಬಾತ್ರ ಹೋಗೋಣ. ಓ, ಹೇಗಿದೆ ಟೇಸ್ಟು? ನನ್ನ ಕೈಲಾಗ ಒಟ್ಟು ಆಮೇಲೆ ಮುಕ್ಕೊಂಬಂದಿದ್ದೀನ ಗೊತ್ತಿನಂತ ವರ್ಷಕ್ಕೊಂದ್ಸರಿ. ಹುಷಾರಮ್ಮ. ಸೊ ಈಗ ನೋಡಿದ್ರಲ್ಲ, ಊಟ ಎಲ್ಲ ಮುಗಿಸಿ ಮನೆಗೆ ಹೊರಟಿದ್ದೀವಿ. ಹೋಗೋವಾಗ ತುಂಬ ಅಂದರೆ ತುಂಬ ಮಳೆ ಬರ್ತಿತ್ತು. ಆ್ಯಂಡ್ ಆ ಒಲೆ ಊಟ ಮಾತ್ರ ತುಂಬಾ ಟೇಸ್ಟಿಯಾಗಿತ್ತು. ನಾವೇನೇ ಆಗಲಿ ಒಲೆಯಲ್ಲಿ ಅಡುಗೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ? ಸೊ ಊಟ ಮುಗಿಸಿ ಹೋಗ್ತಾ ಇದ್ದೀವಿ. ನೋಡಿ ಹೆಂಗೆ ಮಲಗಿದ್ದಾರೆ, ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾರೆ. ನಮ್ಮಮ್ಮ ತುಗುಡಿಸ್ತವ್ರೆ. ನಾನು ಕಾಫಿ ಕುಡಿತಿದ್ದೀನಿ. ನನ್ನ ಬಾಮೈದನ ಮಲಗ್ಬಿಟ್ಟವನೆ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕರ್ನಾಟಕ. ನಮ್ಮ ಸ್ಟೇಟು, ನಮ್ಮ ನಾಡು, ನಮ್ಮ ಜಲ, ನಮ್ಮ ನುಡಿ ಎಲ್ಲ ನಮಗೆ ಇಷ್ಟ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸೊ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಸ್ಟೇ ಟ್ಯೂನ್.